ಜೈನ ಧರ್ಮ ಅನ್ನುವುದು ಒಂದು ಧರ್ಮವಾಗಿರದೆ ಒಂದು ತರ್ಕಶಾಸ್ತ್ರವಾಗಿದೆ. ಬದುಕಲು ಬೇಕಾದ ದಾರಿಯಾಗಿದೆ. ಒಬ್ಬ ವ್ಯಕ್ತಿ ಇದನ್ನು ಆಳವಾಗಿ ಅಧ್ಯಯನ ನಡೆಸಿದರೆ ಮಂದಿರ ನಿರ್ಮಾಣಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಹಿಂಸೆ ಮಾರ್ಗವನ್ನು ತೊರೆದು ಅಹಿಂಸಾತ್ಮಕನಾಗಿ ಪರಿವರ್ತನೆಯಾದರೆ ಅದಕ್ಕಿಂತ ದೊಡ್ಡದಿನ್ನೊಂದಿಲ್ಲ. ಅತಿ ಪುರಾತನವಾದ ಜೈನ ಧರ್ಮದ ಅನುಯಾಯಿಗಳು ಕಾಲಚಕ್ರದ ಸುಳಿಯಲ್ಲಿ ಸಿಕ್ಕಿ ಕಡಿಮೆ ಆದರೂ ಈ ಹಾದಿಯನ್ನು ಅನುಸರಿಸಿದವರು ಈ ವಿಶ್ವದಲ್ಲಿ ಬಹಳ ಜನ. ಒಪ್ಪಿದವರು ಅಪ್ಪಿದವರು ಅನೇಕ ಜನ. ಈಗಲೂ ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನ ನೀವೇ ನಿಮ್ಮ ಭವಿಷ್ಯದ ಬರಹಗಾರರು, ನಿಮ್ಮ ಇತಿಹಾಸದ ರಚನೆಕಾರರು, ನೀವು ಮಾಡಿದ ಪಾಪ ಪುಣ್ಯದ ಲಾಭ ನಷ್ಟಕ್ಕೆ ನೀವೇ ಜವಾಬ್ದಾರರು ಎನ್ನುವ ಕರ್ಮ ಸಿದ್ಧಾಂತವನ್ನು, ಶ್ರಮಣ ಪರಂಪರೆಯನ್ನು ಅರ್ಥೈಸಿಕೊಂಡಿದ್ದಾರೆ. ಆದ್ದರಿಂದಲೇ ಜೈನ ಸಮುದಾಯ ಸಾಕ್ಷರತೆಯಲ್ಲಿ ಅತ್ಯಂತ ಮುಂದೆ ಇದ್ದು 94%ರಷ್ಟಿದೆ. ಭಾರತದಲ್ಲಿ ಗೃಹ ಉದ್ಯೋಗದಲ್ಲಿ ಕೂಡ ಇವರ ಸ್ಥಾನ ಉನ್ನತ ಮಟ್ಟದ್ದಾಗಿದೆ. ದೇಶದ ಆರ್ಥಿಕ ಪ್ರಗತಿ ವಿಚಾರದಲ್ಲಿ ಅವರು ಬಹಳ ಮುಂದೆ ಇದ್ದಾರೆ. ಜೈನ ಜೀವನ ಶೈಲಿ ಜಗತ್ತಿನ ಎಲ್ಲ ಜೀವನ ಶೈಲಿಗಿಂತ ಸ್ವಸ್ಥವಾದುದು ಎಂದು ವಿಶ್ವಮಾನ್ಯ ಪಡೆದಿದೆ. ಜೈನ ತತ್ವವಾದ ಅಹಿಂಸಾ ಮಾರ್ಗ ಗಾಂಧಿ, ಲೂಥರ್ ಕಿಂಗ್ ಹೀಗೆ ಅನೇಕ ನೇತಾರರನ್ನು ಪ್ರೇರೇಪಿಸಿದೆ. ತನ್ನ ಮೂಲೋದ್ದೇಶವನ್ನಾಗಿ ಅಹಿಂಸೆಯನ್ನು ಇಟ್ಟುಕೊಂಡು ಜೈನ ಧರ್ಮ ಜಾರಿಗೆ ಬಂತು. ಇವತ್ತು ವಿಶ್ವಾದ್ಯಂತ ಈ ತತ್ವವನ್ನು ಪಾಲಿಸಬೇಕಾಗಿದೆ, ಅಹಿಂಸಾ ತತ್ವವನ್ನು ಅನ್ನೋದನ್ನು ನಾವು ತಿಳ್ಕೋಬೇಕು. ಜಗತ್ತಿನ ಅನೇಕ ಮಹಾನ್ ನಾಯಕರುಗಳಿಗೆ ಸ್ಫೂರ್ತಿ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರಿಗೆ ಜೈನ ತತ್ವ ಸಿದ್ಧಾಂತ, ಈ ಆಹಾರ ಪದ್ಧತಿ, ವಿಚಾರ ಪದ್ಧತಿ ಇವೆಲ್ಲ ಬಹಳಷ್ಟು ಪ್ರಭಾವ ಮಾಡಿದವು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅವರಿಗೆ ಇದಕ್ಕೆ ಕಾರಣರಾದವರು ರಾಯಚಂದ್ ಅನ್ನುವಂಥವರು. ಅವರ ಮೂಲಕ ಗಾಂಧೀಜಿಯವರಿಗೆ ಈ ಜೈನ ತತ್ವ ಸಿದ್ಧಾಂತದ ಒಂದು ಪ್ರಭಾವ ಆಯಿತು. ಅಂದರೆ ಸಾತ್ವಿಕ ಆಹಾರ ಇರಬೇಕು, ಸಸ್ಯಾಹಾರ ಇರಬೇಕು, ಹಿಂಸೆ ಸಲ್ಲದು, ಕೇವಲ ಪ್ರಾಣಿಗಳಿಗೆ ಅಲ್ಲ, ಮನುಷ್ಯರ ಮನಸ್ಸನ್ನು ನೋಯಿಸುವುದು ಕೂಡ ಹಿಂಸೆ ಅನ್ನುವುದು ಇದರ ಹಿಂದೆ ಇರುವಂತಹ ಒಂದು ಒಳ ಅರ್ಥ. ಹಾಗಿದ್ದರೆ ಜೈನರು ಎಂದರೆ ಯಾರು? ಜೈನ ಧರ್ಮ ಎನ್ನುವ ವಿಶ್ವ ಧರ್ಮ ಏನು ಹೇಳುತ್ತದೆ? ಇವರ ಆಚರಣೆ ಹೇಗೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಹೋದಾಗ ಬಹಳ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಅನೇಕ ವಿಚಾರಕರು, ಪ್ರಚಾರಕರು, ಸುಧಾರಕರು ಈ ಧರ್ಮದ ಮಹತ್ವವನ್ನು ಸಾರಿ ಹೋಗಿದ್ದಾರೆ. ಅವರ್ಯಾರೂ ದೇವತೆಗಳಾಗಿರಲಿಲ್ಲ. ಆದರೆ ಇವರೆಲ್ಲರೂ ಸಂಯಮ, ತಪ, ಆಧ್ಯಾತ್ಮ ಚರ್ಯೆಗಳಿಂದ, ತಮ್ಮ ದೂರದೃಷ್ಟಿಯಿಂದ, ಜೀವನ್ ಮರಣಗಳಿಂದ ಮುಕ್ತಿಯನ್ನು ಪಡೆದವರಾಗಿದ್ದಾರೆ. ಇವರನ್ನು ಅರಿಹಂತರು, ಆಂತರಿಕ ಶತ್ರುಗಳನ್ನು ನಾಶ ಮಾಡಿದವರು, ವೀತರಾಗಿಗಳು ಎಂದೆಲ್ಲ ಹೇಳಲಾಗುತ್ತದೆ. ಇವರಿಗೆ ಬೇರೆಯವರೊಡನೆ ಮೋಹವಾಗಲಿ ಅಥವಾ ದ್ವೇಷವಾಗಲಿ ಇರುವುದಿಲ್ಲ. ಹಾಗೆ ತಾವು ಗಳಿಸಿದ ಜ್ಞಾನವನ್ನು ನಮ್ಮೆಲ್ಲರಿಗೂ ಹಂಚಿದವರಾಗಿದ್ದಾರೆ. ಜೈನ ಧರ್ಮದಲ್ಲಿ 24 ತೀರ್ಥಂಕರರು ಆಗಿ ಹೋಗಿದ್ದಾರೆ. ಅವರಲ್ಲಿ 24ನೇವರಾದ ಮಹಾವೀರರನ್ನು ನೀವು ತಿಳಿಯುವುದಾದರೆ, ಸುಮಾರು 2600 ವರ್ಷಗಳ ಹಿಂದೆ ಬಂದ ಅವರ ವ್ಯಕ್ತಿತ್ವ ಉನ್ನತವಾಗಿತ್ತು. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸರ್ವ ಸುಖ ಭೋಗಗಳನ್ನು ತ್ಯಾಗ ಮಾಡಿದವರು. ಅವರು ತಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ಜೀವಿಸಿದವರು. ತಮಗೆ ಬಂದ ಅನೇಕ ನಿಂದನೆಗಳನ್ನು ಸಹಿಸಿ ಕ್ಷಮಿಸಿದವರು. ಕಠಿಣ ತಪಸ್ಸಿನಿಂದ ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರು. ಇವರ ಉಪದೇಶಗಳಿಂದ ಸಮಾಜದಲ್ಲಿ ಅನೇಕ ಪರಿವರ್ತನೆಗಳಾದವು. ಅದರ ಪರಿಣಾಮವಾಗಿ ಇಂದಿಗೂ ಜನರಲ್ಲಿ ಕರುಣೆ ಸಂದೇಶಗಳು, ಅಹಿಂಸೆಯ ಗುಣಗಳು ಅನೇಕರ ಜೀವನವನ್ನು ಸುಧಾರಣೆಗೆ ತಂದಿದೆ. ಅವರು ಉಪದೇಶಿಸಿದ ಪ್ರಕಾರ ಯಾವ ಜೀವಿಯನ್ನಾದರೂ ಕೊಲ್ಲುವುದು ಹೇಗೆ ಸಾಧ್ಯ? ನಿಮಗೆ ಪ್ರಾಣವನ್ನು ಕೊಡುವ ಅಧಿಕಾರ ಇಲ್ಲವಾದಲ್ಲಿ ಪ್ರಾಣವನ್ನು ಹೇಗೆ ಕಿತ್ತುಕೊಳ್ಳುತ್ತೀರಿ? ನಿಮ್ಮ ಜೀವನದಲ್ಲಿ ನಿಮಗೆ ಆಗುವ ನೋವುಗಳನ್ನು ನೀವು ತಡೆಯುವುದಕ್ಕಾಗದ ಮೇಲೆ ಇನ್ನೊಂದು ಜೀವಕ್ಕೆ ನೋವು ಕೊಡಲು ಹೇಗೆ ತಯಾರಾಗುತ್ತೀರಿ? You know, Jainism is one of the oldest religion of the world, and it is a way of life more than the religion, and based on the scientific values. The basic principle which preached by Lord Mahavira
is live and let live. That means that all creatures on earth should be saved and entire humanity should be saved. Jain religion doesn't talk only about the saving of humanity, but it talks about the saving of environment, saving of entire nature, natural world. This is the golden philosophy of Jainism.